ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವನ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚೀಸ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 10 ಬಿಸ್ಕೆಟ್ನ ನಾವು ಕುಟ್ಟಿ ಪೌಡ್ರ್ ಮಾಡ್ಕೋತಾ ಇದ್ದೀವಿ. ನೀವು ಮಿಕ್ಸಿಗೂ ಕೂಡ ಹಾಕ್ಕೋಬೋದು. ಒಂದು ಗ್ಲಾಸ್ ಸಕ್ಕರೆ, ಫ್ರೆಶ್ ಕ್ರೀಮು, ಹಾಗೆ ಚೀಸ್ ಮಾಡೋದು ತೋರಿಸ್ಕೊಟ್ಟಿದ್ನಲ್ಲ, ಆ ಚೀಸ್ಗೆ ನಾವು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಒಂದು ಗ್ಲಾಸ್ ಶುಗರ್ನ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಬ್ಲೆಂಡರ್ನಲ್ಲಿ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಯಾವ ಥರ ಕ್ರೀಮಿ ಟೆಕ್ಸ್ಚರ್ ಆಗಿ ಬರ್ತಿದೆ ಅಂತ. 20 ನಿಮಿಷ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡ್ಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಸಾಫ್ಟ್ ಹಾಗೂ ಕ್ರೀಮಿ ಟೆಕ್ಸ್ಚರ್ ಆಗಿ ಬರುತ್ತೆ. 2 ಟೇಬಲ್ ಸ್ಪೂನ್ ಬಟರ್ನ ಆ್ಯಡ್ ಮಾಡಿಕೊಂಡು ಬಿಸ್ಕೆಟ್ ಪೌಡರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ನಮ್ಮ ಕೇಕ್ ಬೇಸ್. ಮೋಲ್ಡ್ಗೆ ಬಟರ್ ಪೇಪರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಬಟರ್ ಜೊತೆ ಮಿಕ್ಸ್ ಆಗಿರುವಂತಹ ಬಿಸ್ಕೆಟ್ ಪೌಡರ್ನ ಆ್ಯಡ್ ಮಾಡಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಾದ್ಮೇಲೆ ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಪ್ರೆಸ್ ಆಗಬೇಕು ಎಲ್ಲ ಕಡೆ. ಆವಾಗ ನಮಗೆ ಅದೇ ಬೇಸಾಗಿ ರೆಡಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಈವನ್ ಆಗಿ ಟ್ಯಾಪ್ ಮಾಡಬೇಕು. ಆಗ ಕರೆಕ್ಟಾಗಿ ಸೆಟ್ ಆಗುತ್ತೆ ನಮ್ಮ ಮೋಲ್ಡಿಗೆ. ಮಿನಿಟ್ಸ್ ಬ್ಲೆಂಡ್ ಮಾಡಿರುವ ಚೀಸ್ ಕ್ರೀಮ್ ನೋಡಿ, ಈಗ ಈ ಥರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಬೇಕು. 3 to 4 ಟೈಮ್ಸ್ ಟ್ಯಾಪ್ ಮಾಡಿ. ಏನಾದರೂ ಬಬಲ್ಸ್ ಇದ್ದರೆ ಎಲ್ಲ ನೀಟಾಗಿ ಕ್ಲೀನಾಗಿ ಸೆಟ್ ಆಗುತ್ತೆ. ಚೀಸ್ ಕೇಕ್ ಪ್ಲೈನ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಟಾಪಿಂಗ್ಸ್ಗೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಡ್ರೈ ಫ್ರೂಟ್ಸ್ನ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಿ. ಇದಾದ ನಂತರ ನಾವು ಮತ್ತೆ ಇದನ್ನು ರೆಫ್ರಿಜಿರೇಟ್ ಮಾಡಬೇಕಾಗತ್ತೆ. ಈಗ ನಾವು ಚೀಸ್ ಕೇಕ್ನ ಫ್ರೀಝರಲ್ಲಿ ಇಡೋಣ. ಐದು ಗಂಟೆಗಳ ನಂತರ ನಮಗೆ ಚೀಸ್ ಕೇಕ್ ರೆಡಿ ಆಗುತ್ತೆ ತಿನ್ನೋದಕ್ಕೆ. ನೋಡ್ತಾ ಇರ್ಬೋದು, ಫ್ರಿಡ್ಜಿಂದ ತೆಗ್ದಿದ್ದೀವಿ ನಾವು ಇವಾಗ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಒಂದು ಸಿನಿಮ್ಯಾಟಿಕ್ ವ್ಯೂನ ನೋಡ್ಕೊಂಬರ್ತೀರಾ? ಈಗ ನಮ್ಮ ಚೀಸ್ ಕೇಕ್ ಟೇಸ್ಟ್ ಮಾಡಲು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೀಸ್ ಕೇಕ್ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವನ್ ಕುಕಿಂಗ್ ಚಾನಲ್. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.